ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಇಷ್ಟು ಗಲಾಟೆ ನಡೀತಿದೆ? ಆಂಟಿ ಪೇಪರ್ ಲೀಕ್ ಬಿಲ್ ಅಂದ್ರೆ ಏನು? ಅಪೋಸಿಷನ್ ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ? ಎಲ್ಲ ಕನ್ಫ್ಯೂಷನ್ ನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ, ಫುಲ್ ವಿಡಿಯೋ ನೋಡಿ. ಫಸ್ಟ್ ಬ್ಯಾಕ್ ಗ್ರೌಂಡ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಕಳೆದ ಕೆಲವು ತಿಂಗಳಿಂದ ನೀಟ್ ಹಾಗೂ ಬೇರೆ ಪಬ್ಲಿಕ್ ಎಕ್ಸಾಮ್ ಪೇಪರ್ ಲೀಕ್ ಕೇಸಸ್ ದೇಶದಲ್ಲಿ ದೊಡ್ಡ ಕಾಂಟ್ರವರ್ಸಿ ನಡೀತಿತ್ತು. ಲಕ್ಷಾಂತರ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ನೀರಿನಲ್ಲಿ ಹೋಮ ಮಾಡ್ದಂಗಾಯ್ತು. ಕೆಲವರಿಗೆ ಪೇಪರ್ ಲೀಕ್ ಇಂದ ಅನ್ಫೇರ್ ಅಡ್ವಾಂಟೇಜ್ ಸಿಕ್ತು. ಇದರಿಂದ ಎಕ್ಸಾಮ್ ಸಿಸ್ಟಮ್ ಮೇಲೆ ಜನರ ನಂಬಿಕೆ ಕಡಿಮೆ ಆಯ್ತು. ಸೊ ಈ ಬಿಲ್ ಪ್ರಕಾರ ಪೇಪರ್ ಲೀಕ್ ಮಾಡಿದ್ರೆ ಅಥವಾ ಪೇಪರ್ ಲೀಕ್ ಮಾಫಿಯಲ್ಲಿ ಇನ್ವಾಲ್ವ್ ಆಗಿದ್ರೆ 10 ವರ್ಷ ಜೈಲು ಶಿಕ್ಷೆ ಅಂಡ್ 10 crore ಫೈನ್, ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ಸ್ ಹಾಗೂ ಸ್ಪೀಡಿ ಟ್ರಯಲ್ ಪ್ರಾವಿಷನ್ಸ್ ಕೂಡ ಇದೆ. ಇದಕ್ಕೆಲ್ಲ ಉದ್ದೇಶ ಒಂದೇ, ಪೇಪರ್ ಲೀಕ್ ಮಾಫಿಯಾ ಮೇಲೆ ಸ್ಟ್ರಾಂಗ್ ಆಕ್ಷನ್. ಆದ್ರೆ ಅಪೋಸಿಷನ್ ಪಾರ್ಟಿ ಅವರು ಏನ್ ಹೇಳ್ತಿದ್ದಾರೆ ನೋಡಿ. ಹೊಸ ಬಿಲ್ ಪಾಸ್ ಮಾಡೋದ್ರ ಜೊತೆಗೆ ರೀಸೆಂಟ್ ಪೇಪರ್ ಲೀಕ್ ಕೇಸಸ್ ಯಾಕಾಯ್ತು, ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡುವಾಗ ಪೊಲೀಸ್ ಅವ್ರ ಆಕ್ಷನ್ ಯಾಕೆ ತಗೊಂಡ್ರು, ಇದಕ್ಕೆ ಮೊದಲು ಗವರ್ಮೆಂಟ್ ಅವ್ರ ಆನ್ಸರ್ ಕೊಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ತುಂಬಾ ಚರ್ಚೆ ನಡೆದಿದೆ. ಸೊ ನನ್ನ ಅಭಿಪ್ರಾಯ ಏನಂದ್ರೆ ಅಕೌಂಟಬಿಲಿಟಿ ಕೂಡ ಮುಖ್ಯ, ಆದ್ರೆ ಪೇಪರ್ ಲೀಕ್ ಇಂದ ಸ್ಟೂಡೆಂಟ್ಸ್ ಫ್ಯೂಚರ್ ಅಫೆಕ್ಟ್ ಆಗುತ್ತೆ. ಸೊ ಪೇಪರ್ ಲೀಕ್ ಮಾಫಿಯಾ ಮೇಲೆ ಕಠಿಣ ಕಾನೂನು ಇರಬೇಕು. ಈ ಬಿಲ್ ಪರ್ಫೆಕ್ಟ್ ಸೊಲ್ಯೂಷನ್ ಅಲ್ಲ, ಆದ್ರೆ ಎಕ್ಸಾಮ್ ಸಿಸ್ಟಮ್ ಪ್ರೊಟೆಕ್ಟ್ ಮಾಡಕ್ಕೆ ಇದು ಒಂದು ಸ್ಟ್ರಾಂಗ್ ಸ್ಟೆಪ್ ಅಂತ ಹೇಳ್ಬೋದು. ಸೊ ನಿಮ್ ಪ್ರಕಾರ ಈ ಬಿಲ್ ಸ್ಟೂಡೆಂಟ್ಸ್ಗೆ ಜಸ್ಟಿಸ್ ಕೊಡುತ್ತಾ ಅಥವಾ ಇನ್ನೂ ಚೇಂಜಸ್ ಬೇಕಾ? ಕಮೆಂಟ್ ಮಾಡಿ.